ಫ್ಲೈಟ್ ಆಯ್ತಿದ್ದು, ಬೆಳಗ್ಗೆ ರೀಚ್ ಆಗೋದ್ವಿ, ಹೆಂಗ್ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಥೈಲ್ಯಾಂಡ್ ಎಂಟ್ರಿ ಆಗಿದ ತಕ್ಷಣ ಹೊಟ್ಟೆ ಬೇರೆ ಹಸೆ ಶುರು ಆಗಿತ್ತು. ಈಗ ಫ್ಲೈಟ್ ಹಿಡಿದ ತಕ್ಷಣ ಹೊಟ್ಟೆ ಕಾವು ಅಂದಿತ್ತು. ಫ್ಲೈಟಲ್ಲಂತೂ ಏನೂ ಟಚ್ ಮಾಡೋಕ್ಕಾಗಲ್ಲ. ಹಂಗೆ ಇಲ್ಲಿ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತ ಬಂದೆ. ಬ್ಯಾಂಕಾಕಿಂದ ಪಟಾಯ 3.5 hour ಜರ್ನಿ ಇತ್ತು. ಸೊ ಬಂದಿದ ತಕ್ಷಣ ಯಾಕೋ ಬೆಳಗ್ಗೆ ತಿಂದಿದ್ದು ಸರಿ ಅನಿಸಿರಲಿಲ್ಲ. ಅದಕ್ಕೋಸ್ಕರ ಫ್ರೂಟು ಮತ್ತು ಫ್ರೆಶ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಫ್ರೆಶ್ ಜ್ಯೂಸ್ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕುಡಿದ್ವಿ. ಸೊ ಹಾಗೆ ನಾವು 12ಗೆ ರೀಚ್ ಆಗೋಗಿದ್ವಿ. ಆ್ಯಕ್ಚುಲಿ ಇದು ನಮಗೆ 3ಗೆ ಚೆಕ್ ಇನ್ನು. ಸೊ ಅಲ್ಲಿ ತನಕ ಏನು ಮಾಡೋದು ಅಂತ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಿದ್ದು ಬುದ್ಧ ಟೆಂಪಲ್ಗೆ ಬಂದ್ವಿ. ಸೊ ಅಲ್ಲಿ ಬಂದಿದ ತಕ್ಷಣ ಒಳ್ಳೆ ವೈಬ್ ಇತ್ತು ಗುರು. ಮೀನ್ಗಿನ್ ಆಟ ಆಡಿಸ್ಕೊಂಡು ಹಂಗೆ ಕೂತಿದ್ದು. ನೆಕ್ಸ್ಟ್ ಆನ್ಲೈನಲ್ಲಿ ಕಾರ್ ಬುಕ್ ಮಾಡಿದ್ವಿ. ಸೊ ಕಾರ್ ಬಂದಿದ ತಕ್ಷಣ ನೆಕ್ಸ್ಟ್ ಹೊರಟಿದೆ ನಾವು ಪಟಾಯ ವಾಕಿಂಗ್ ಸ್ಟ್ರೀಟ್ಗೆ. ಬಸ್ ಸ್ಟ್ಯಾಂಡಿಂದ ವಾಕಿಂಗ್ ಸ್ಟ್ರೀಟ್ಗೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಚೆಕ್-ಇನ್ ಎಲ್ಲ ಆದಮೇಲೆ ಹಂಗೆ ಬೀಚ್ ಸೈಡಿಗೆ ಬಂದ್ವಿ. ಸೊ ಬೀಚ್ ಸೈಡಿಗೆ ಬಂದು ಹಾಗೆ ಒಂದು ಬರ್ಗರ್ ಮತ್ತು ಕೋಕ್ ಕುಡ್ಕೊಂಡು ಅಲ್ಲಿ ವ್ಯೂ ಹೆಂಗಿದೆ ಅಂತ ಎಂಜಾಯ್ ಮಾಡ್ತಾ ಆ್ಯಕ್ಚುಲಿಯಾಗೆ ಡೇ ಸ್ಟಾರ್ಟ್ ಆಗ್ತಿರೋದೇ ಇವಾಗ. ಒರಿಜಿನಲಾಗೆ ಥೈಲ್ಯಾಂಡ್ ಹೆಂಗಿರುತ್ತೆ ಅಂತ ನೋಡ್ಬೇಕಂದ್ರೆ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ.